ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಕರುನಾಡ ರಕ್ಷಣಾ ವೇದಿಕೆ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳು ಕೂಡಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅವರನ್ನು ನ್ಯಾಯಾಂಗ ಬಂಧನ ಮಾಡಿದ ಬಗ್ಗೆ ಖಂಡಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದರು. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ಪರ ಹೋರಾಟಗಾರ ನಾರಾಯಣಗೌಡರನ್ನ ಈ ಕೂಡಲೇ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಮಾಧ್ಯಮಗಳೊಂದಿಗೆ ಕನ್ನಡ ಪರ ಸಂಘಟನೆಗಳೆಲ್ಲ ಕೂಡಿ ಸರ್ಕಾರವನ್ನು ಖಂಡಿಸಿದರು. ಕರ್ನಾಟಕದಲ್ಲಿ 60% ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಲು ಕೋರಿ ಮನವಿಗಳನ್ನು ಸಾಕಷ್ಟು ಬಾರಿ ಸಲ್ಲಿಸಿದ್ದು, ಇದಕ್ಕೆ ಸರ್ಕಾರ ಸ್ಪಂದಿಸದೇ ಇದ್ದದ್ದು ಮುಖ್ಯ ಕಾರಣ ಅಂತ ಇದೀಗ ವಾಹಿನಿಯ ಮುಖಾಂತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿ ವಿರೂಪಾಕ್ಷ ಯಾದವ್, ಎಸ್ ಗೋಪಾಲ್ ಯಾದವ್, ಕೆ ಶಬ್ಬೀರ್, ವಿ ದೊಡ್ಡಬಸವ, ಬಿ ರಮೇಶ್, ಎಚ್ ಎಂ ಸಂತೋಷ್, ಟಿ ಶಿವಕುಮಾರ್, ಎಚ್ ಪ್ರಹ್ಲಾದ್, ಎಂಡಿ ನಜೀರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಸಚ್ಚಿದಾನಂದ ಹಿರೇಮಠ, NKS TV4 ಕಂಪ್ಲಿ. ನಾವೊಂದು ವಿಷಯವನ್ನು ತಿಳಿಸಬೇಕಾಗಿ ಸಂದರ್ಭ ಬಂದಿದೆ. ಕನ್ನಡ ಪರ ಹೋರಾಟಗಾರರನ್ನ ನಿನ್ನೆ ದಿವಸದಲ್ಲಿ ನಾರಾಯಣಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂತ ವ್ಯಕ್ತಿನ ಇವತ್ತು ಕನ್ನಡ ಪರ ಹೋರಾಟ ಮಾಡಂತ ವ್ಯಕ್ತಿನ ಅರೆಸ್ಟ್ ಮಾಡಿ 11 ದಿನ ಬಂಧನವನ್ನು ಅನೌನ್ಸ್ ಮಾಡಿದ್ದಾರೆ. ನ್ಯಾಯಾಂಗ ಬಂಧನ ಅದನ್ನ ಈಗಲೇ ಇವತ್ತೇ ಕೂಡಲೇ ಅವ್ರನ್ನ ಮನೆಗೆ ಕಳಿಸಂತ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಮತ್ತು ಅವ್ರಿಗೆ ಹಾಕಿರತಕ್ಕಂತ ಯಾವ ಕೇಸುಗಳನ್ನ ವಾಪಸ್ ತಕ್ಕಬೇಕು. ನೋಡ್ರಿ, ಇವತ್ತು ಕರ್ನಾಟಕದಾಗ ಕನ್ನಡ ಪರ ಹೋರಾಟಗಾರರನ್ನ ಅರೆಸ್ಟ್ ಮಾಡ್ತಾರ, ದೊಡ್ಡ ದೊಡ್ಡ ಕಳ್ಳರನ್ನ ಹೊರಗಡೆ ಬಿಡ್ತಾರ. ಈ ಸರ್ಕಾರಕ್ಕೆ ನಾಚಿಗೆಟ್ಟ ಸರ್ಕಾರ ಇವತ್ತು. ಸರ್ಕಾರ ನೋಡ್ರಿ, ಕನ್ನಡ ನಾವೇ ಅಷ್ಟು ಕನ್ನಡ ಬ್ಯಾನರ್ ಎಲ್ಲ ಕನ್ನಡ ಬೇಕಂತ ಕೇಳಿವ ಇಲ್ಲ. ನಮ್ಮದು ಕನ್ನಡ ರಾಜ್ಯ ಆದೇಶ ಏನಿದೆ 60% ಇದೆ. 60% ಕನ್ನಡದಲ್ಲಿ ಬೋರ್ಡ್ ಹಾಕಿರಿ, ನಾಮಫಲಕನ್ನ ಹಾಕಿರಿ, ಉಳಿಕಿತ್ತು ನಿಮ್ಮ ಭಾಷೆ ಹಾಕಿರಿ ಅಂತ ನಾವು ಅಷ್ಟೇ ಕೇಳಿಕೊಂಡು ಹೊರತು ಅವ್ರಿಗೆ ವಾರ್ನಿಂಗ್ನೂ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಅವ್ರು ವಾರ್ನಿಂಗ್ ಒಂದು ವಾರದ ಮುಂಚೆಲೇ ಈ ತರ ಹೇಳಿದ್ದಾರೆ. ನೋಡಿ, ನಿಮ್ಮ ಹಾಕಿರ್ತಕ್ಕಂಥ ಇಂಗ್ಲಿಷು, ಹಿಂದಿ, ಮರಾಠಿ ಯಾವುದೇ ಆಗಿರಲಿ ಅದನ್ನು ತೆಗೆದು ಕನ್ನಡ ಫಸ್ಟ್ 60% ಹಾಕಿ ಉಳಿಕಿದ್ದು ನೀವು ಭಾಷೆ ಹಾಕಿರಿ ಅಂತ ಹೇಳಿದ್ರೆ ಯಾವುದೇ ಗಮನ ಕೊಡದೆ ಅವರನ್ನು ಧಿಕ್ಕರಿಸಿದಕ್ಕ ಇವತ್ತು ನಿನ್ನೆ 27ನೇ ತಾರೀಕಿಗೆ ಗಂಗಾ ಇರೋದು ಬೆಂಗಳೂರಲ್ಲಿ ದೊಡ್ಡ ಒಂದು ಹೋರಾಟ ಮುಖಾಂತರ ಆ ಬೋರ್ಡ್ಗಳೆಲ್ಲ ಕಿತ್ತಾಕಿದ್ದಕ್ಕಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಪೊಲೀಸರನ್ನು ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ದಿವಸ ಒಬ್ಬ ಹೋರಾಟಗಾರ, ಆ ಸಂಘಟನೆ ಅಲ್ಲ ಈ ಸಂಘಟನೆ ಬೇರೆ ಬೇರೆ ಯಾವಲ್ಲ, ಹೋರಾಟ ಅಂತ ಬಂದಾಗ ಎಲ್ಲ ಸಂಘಟನೆಗಳು ಒಕ್ಕೂಟ ಮಾಡಿ ನಾವು ಹೋರಾಟ ಮಾಡ್ತೀವಿ. ಕನ್ನಡ ಪರ ಹೋರಾಟಗಾರರಿಗೆ ನಿನ್ನೆ ಬಂಧಿಸಿದ್ದಾರೆ, ಜೈಲಿಗೂ ಕಳಿಸಿದ್ದಾರೆ. ಯಾರನ್ನ? ಶ್ರೀಮಾನ್ಯ ನಾರಾಯಣಗೌಡರನ್ನ, ದೊಡ್ಡ ಹೋರಾಟಗಾರನ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ನಾವು ಹೇಳೋದು ಇಷ್ಟೇ, ಅವ್ರನ್ನ ಇವತ್ತೇ ಬಿಡುಗಡೆ ಮಾಡಬೇಕು. ಮತ್ತೆ ಅವ್ರ ಮೇಲೆ ಅವ್ರ ಹಿಂದೆ ನಿನ್ನೆ ಓಡಾಡಿದಂತ ವ್ಯಕ್ತಿಗಳಿಗೆ, ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಏನು ಕೇಸುಗಳು ಆಗ್ತಾ ಇದ್ರೆ ಅವು ಕೇಸುಗಳನ್ನ ಕೂಡ ಹಿಂಪಡಿಬೇಕು. ಮತ್ತೆ ಇವತ್ತು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ, ನಾವು ಒಂದು ವೇಳೆ ಇವತ್ತು ಬಿಡಲಿಲ್ಲ ಅಂತಂದ್ರೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಬೀದಿಗಿಳಿದು ದೊಡ್ಡ ಹೋರಾಟ ಮುಖಾಂತರ ನಾವು ಅವ್ರನ್ನ ಬಿಡುಗಡೆ ಮಾಡೇ ಮಾಡಿಸ್ತೀವಿ ಅಂತ ಹೇಳ್ತಾ, ಮತ್ತು ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಸರ್ಕಾರ ಇವತ್ತು ಭ್ರಷ್ಟರನ್ನ ಹೊರಗಡೆ ಬಿಟ್ಟು ಹೋರಾಟಗಾರರನ್ನ ಒಳಗಡೆ ಹಾಕುವಂತ ಸರ್ಕಾರ ಇವತ್ತು ನಾಚಿಗೆಟ್ಟ ಸರ್ಕಾರ ಅಂತ ನಾವು ಹೇಳ್ತಾ ಇದ್ದೀವಿ. ಕನ್ನಡ ಪರ ಹೋರಾಟ ಮಾಡಲಿಕ್ಕೆ ಅಂತವ್ರನ್ನ ತಗೊಂಡೋಗಿ ಒಳಗಡೆ ಹಾಕಿಸಿ ಮತ್ತೆ ಪೊಲೀಸರ ಪರವಾಗಿ ಅವ್ರ ಪೊಲೀಸರು ಹಿಡ್ಕೊಂಡು ಒಳಗಡೆ ಹಾಕ್ತಾರಲ್ಲ, ಇವ್ರಿಗೆ ನಾಚಿಗಿಲ್ಲ. ಕರ್ನಾಟಕದಲ್ಲಿ ಇಲ್ಲ ಅವರು. ನಾವೇನ ಬೇರೆ ಭಾಷೆನ ಕೇಳ್ತಾ ಇದೀವ? ಕರ್ನಾಟಕದಲ್ಲಿ 60% ಕನ್ನಡವನ್ನ ಹಾಕ್ರಿ, ಉಳಿಕಿದ್ದು ನೀವು ಹಾಕ್ಯಳ್ರಿ ಅಂತ ನಾವು ಹೇಳ್ತಾ ಇದೀವಿ. ಅಂತ ಆ ತರ ಹೇಳೋದು ಕೂಡ ತಪ್ಪ. ಇವರು ಇವತ್ತು ಮುನ್ಸಿಪಾಲಿಟಿ ನಮಗೆ ಸಂಬಂಧಪಟ್ಟ ಕಂಪ್ನಿಯಾಗ ಮುನ್ಸಿಪಾಲಿಟಿ ಅಧಿಕಾರಿ, ಮುಖ್ಯ ಅಧಿಕಾರಿಗಳು ಇವತ್ತು ಮೇನ್ ಬೋರ್ಡ್ಗಳು ಕನ್ನಡದಲ್ಲಿ ಹಾಕಿರೋಂಥದ್ದು ಒಂದು ಲೈಸೆನ್ಸ್ ತಿಳಿಸಿರೋರ್ನ ಬರೀ ಇಂಗ್ಲಿಷ್ ಹಾಕಿರ. ಇಲ್ಲಿ ನೋಡಿ, ಇವತ್ತು ಇಲ್ಲಿ ಹಾಕಿದ್ದಾರೆ. ಆ ಒಂದು ಲೈಸೆನ್ಸ್ ರದ್ದುಗೊಳಿಸ್ರೆ, ಲೈಸೆನ್ಸ್ ರದ್ದುಗೊಳಿಸ್ರೆ. ಯಾಕೆ ಅವ್ರು ಕನ್ನಡ ಹಾಕಲ್ಲ? ಫಸ್ಟ್ ಇವರು ಅಧಿಕಾರಿಗಳೇ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.